Hi, hello, namaste. So you're watching Statecraft IAS Academy. So myself, Kirti Gowda K. So I will be handling Indian economy and Karnataka economy for you guys. Yes, 319 KAS ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿರುವಂತಹ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಎಕಾನಾಮಿಕ್ಸ್ ಫ್ಯಾಕಲ್ಟಿ ಕೀರ್ತಿ ಗೌಡ ಕೆ. ಸೊ ನನಗೆ ಈ ಫೀಲ್ಡ್ನಲ್ಲಿ ಒಂದು ದಶಕದ 10 ವರ್ಷದ ಅನುಭವ ಇದೆ. ಸೊ ಏನು ಅಂತ ಅಂದರೆ ಇವತ್ತು ಬೇಸಿಕಲಿ ಫಸ್ಟ್ ಡೇ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ, ಯಾವುದೇ ಒಂದು ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿ ಮತ್ತು ಸುಂದರವಾಗಿ ಇರಬೇಕು ಅಂತ ಅಂದರೆ ಅದಕ್ಕೆ ಅಡಿಪಾಯವನ್ನು ಬಹಳ ಗಟ್ಟಿಮುಟ್ಟಾಗಿ ಮತ್ತು ಬಹಳ ಅಚ್ಚುಕಟ್ಟಾಗಿ ಹಾಕೊಡ್ಬೇಕಾಗುತ್ತೆ. ಸೊ ಇವತ್ತು ನಾನು ಕೂಡ ಏನು ಒಂದು 50-60 ಅವರ್ಸ್ ಆಫ್ ಡ್ಯೂರೇಷನ್ ಇದೆ ನನ್ನ ಕ್ಲಾಸ್ಗೆ. ಇದರಲ್ಲಿ ಇವತ್ತು ಅದಕ್ಕೆ ಒಂದು ನಾಂದಿಯನ್ನು ಅಥವಾ ಒಂದು ಅಡಿಪಾಯವನ್ನು ಹಾಕೊಡ್ತೀನಿ. ಸೊ ಬಹಳ ಗಮನವಿಟ್ಟು ನಾನು ಏನೇನು ಹೇಳ್ತೀನಿ ಅಂತ ಶ್ರದ್ಧೆ ವಹಿಸಿ ಕೇಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. Yes, so as you know, I will be dealing with economics, or in Kannada ಏನಂತ ಕರಿತೀವಿ ಅಂತ ಅಂದ್ರೆ ಅರ್ಥಶಾಸ್ತ್ರ. ಸೊ ಎಕನಾಮಿಕ್ಸ್ ಬೈ ಕೀರ್ತಿ ಗೌಡ. ಎಸ್ ಕ್ಯಾಂಡಿಡೇಟ್ಸ್, ನಿಮ್ಮನ್ನ ಆಸ್ಪಿರೆಂಟ್ಸ್ ಅಂತ ಕರೀಲೋ ಅಥವಾ ಭವಿಷ್ಯದ ಅಧಿಕಾರಿಗಳು ಅಥವಾ ಫ್ಯೂಚರ್ ಆಫೀಸರ್ಸ್ ಅಂತ ಕರೀಲೋ, ಸೊ ದಟ್ ಈಸ್ ಡಿಪೆಂಡೆಂಟ್ ಆನ್ ಯು. ಸೊ ಹೇಗೆ ಒಂದು ಮುತುವರ್ಜಿ ವಹಿಸಿ, ಇನ್ನು 3 ತಿಂಗಳು ಬಾಕಿ ಇದೆ. 3 months it takes for you to change your life and to change your lifestyle, not only of yours but also of your family. ಗೊತ್ತಾಯ್ತಾ? ನಿಮ್ಮ ಮೇಲೆ ಅವಲಂಬಿತರಾಗಿರುವಂತಹ ನಿಮ್ಮ ಬದುಕನ್ನು ಮಾತ್ರವಲ್ಲದೆ ನಿಮ್ಮ ಮೇಲೆ ಅವಲಂಬಿತರಾಗಿರುವಂತಹ ನಿಮ್ಮ ಕುಟುಂಬ ಏನಿದೆ, ಸಂಪೂರ್ಣವಾಗಿ ಅವರ ಭವಿಷ್ಯವನ್ನು ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಪರೀಕ್ಷೆ. ಸೊ ಯಾಕಂತಂದ್ರೆ ನಿಮಗೆ ಗೊತ್ತೇ ಇದೆ ಏನು ಅಂತ ಅಂದರೆ, ಏನು ನಾವು ಭಾಳ ಆಸೆ ಪಡ್ತೀವಿ DC ಆಗಬೇಕು, ಒಂದು ಕಲೆಕ್ಟರ್ ಆಗಬೇಕು ಅಂತ. ಸೊ ಅದಕ್ಕೆ 2 ವಿಧದಲ್ಲಿ ಆಗ್ಬೋದು. ಒಂದು ಥ್ರೂ UPSC ಡೈರೆಕ್ಟ್ಲಿ, ಆರ್ ಥ್ರೂ KAS. ನೀವು ಏನಾದರೂ ಒಳಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದರೆ, ಅಟ್ ಯಂಗ್ ಏಜ್, ರಿಲೇಟಿವ್ಲಿ ಯಂಗ್ ಏಜ್ ನೀವು ಒಳಗೆ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ವೆರಿ ಈಸಿಯರ್ ಫಾರ್ ಯು ಟು ಬಿ ಇನ್ ದಟ್ ಪೊಸಿಷನ್ ಅಂತ ಅಂದ್ಬಿಟ್ಟು. ಆಮೇಲೆ ಅನ್ಲೈಕ್ UPSC ಆದರೆ AIS ಅಂತ ಕರಿತೀವಿ, ಮೀನಿಂಗ್ ಆಲ್ ಇಂಡಿಯಾ ಸರ್ವಿಸ್ ಅಂತ ಕರಿತೀವಿ. ನಿಮಗೆ ಎಲ್ಲಿ ಬೇಕಾದ್ರೂ ಪೋಸ್ಟಿಂಗ್ನ ಹಾಕ್ಬೋದು. ಬಟ್ KAS ನೋಡಿ, ಇದು ಬಹಳ ಒಂದು ಏನಂತಾರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಬಿಕಾಸ್ ಯು ವಿಲ್ ಬಿ ಪ್ಲೇಸ್ಡ್ ಇನ್ ಕರ್ನಾಟಕ ಇಟ್ ಸೆಲ್ಫ್. ನೀವು ಎಲ್ಲಿ ಹುಟ್ಟು ಬೆಳೆದಿರ್ತಿರೋ ಅದೇ ರಾಜ್ಯದಲ್ಲಿ ಸ್ವಚ್ಛಂದವಾಗಿ ನೀವು ಆಡಳಿತವನ್ನು ಮಾಡಿಕೊಂಡು ಇರ್ಬೋದು. ಎಸ್, ಏನು ಅಂತ ಅಂದರೆ, ನಿಮಗೆ ಮಾರ್ಕೆಟಲ್ಲಿ ಎಲ್ಲರೂ ಹೇಳೇ ಇರ್ತಾರೆ, ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಏನಿದೆ ಅದು ಒಂಥರ ಕಬ್ಬಿಣದ ಕಡಲೆನೇ ಸರಿ ಅಂತ ಅಂದ್ಬಿಟ್ಟು. ಸೊ ತಪ್ಪು ಇಲ್ಲ, ಯಾಕಂತಂದರೆ ಇಟ್ಸ್ ಅ ವೆರಿ ಟೆಕ್ನಿಕಲ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಇದು ಬರೀ ನಾವು ಬೈ ಹಾರ್ಟ್ ಮಾಡೋದಕ್ಕಿಂತ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದ್ದರೆ ಈ ಸಬ್ಜೆಕ್ಟನ್ನು ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಲ್ಲೂ ಕೂಡ ಹ್ಯಾಂಡಲ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಇಷ್ಟನ್ನು ಹೇಳ್ತಾ, ಸೊ ಲೆಟ್ ಅಸ್ ಡೈರೆಕ್ಟ್ಲಿ go into what's there in the subject and what needs to be studied so as to you clearing the examination ಅಂತ ಅಂದ್ಬಿಟ್ಟು. ಎಕ್ಸಾಮ್ನಲ್ಲಿ ಸಕ್ಸಸ್ ಕಾಣಲಿಕ್ಕೋಸ್ಕರ ಅಪ್ರೋಚ್ ಹೇಗಿರಬೇಕು, ಏನನ್ನ ಕೇಳ್ತಾರೆ, ಏನನ್ನ ಓದಬೇಕು, ಹೇಗೆ ಓದಬೇಕು ಅಂತ ಅಂದ್ಬಿಟ್ಟು ಮಾತಾಡ್ತಾ ಹೋಗೋಣ. ನೋಡಿ, ಈ ಎಕನಾಮಿಕ್ಸ್ ಅಂತ ಏನಿದೆ, ಈ ಎಕನಾಮಿಕ್ಸ್ ಅಂತ ಅಂದರೆ ಇಟ್ಸ್ ಇದು ಕಾಮನ್ ಟರ್ಮಿನಾಲಜಿ ಅಂತ ಹೇಳ್ತೀವಿ. ಅಂತ ಅಂದರೆ ಬಹಳ ಒಂದು ಯೂಶುವಲಿ ಕ್ಯಾಶುವಲ್ ಆಗಿ ಬಳಸುವಂತಹ ಒಂದು ಪದ ಆಗಿದೆ. ಈ ಎಕನಾಮಿಕ್ಸ್ಗೆ ನಾವು ನೋಡಿ, ವರ್ಲ್ಡ್ ಎಕಾನಮಿ ಬರುತ್ತೆ, ನ್ಯಾಷನಲ್ ಎಕಾನಮಿ ಬರುತ್ತೆ, ಮತ್ತೆ ಸ್ಟೇಟ್ ಎಕಾನಮಿ ಬರುತ್ತೆ. ಸೊ ನೀವು ಇನ್ನು ಮುಂದೆ ಹೋಗ್ತಾ ಡಿಸ್ಟ್ರಿಕ್ಟ್ ಎಕಾನಮಿನೂ ಇದೆ, ತಾಲೂಕು ಎಕಾನಮಿನೂ ಇದೆ, ವಿಲೇಜ್ ಎಕಾನಮಿನೂ ಇದೆ. ಸೊ ಇಲ್ಲೇ ಒಂದು ಎಕನಾಮಿಕ್ಸ್ ಅಂತ ಅಂದರೆ ಒಂದು ಡೈರೆಕ್ಟ್ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಅಂತ ಹೇಳ್ತೀವಿ. ಗ್ರೀಕ್ ವರ್ಡ್ ಅಂತಂದ್ರೆ ಏನು ಅಂದರೆ ಒಯ್ಕೋಸ್ ಆ್ಯಂಡ್ ನೋಮೋಸ್ ಅಂತ ಅಂತೀವಿ. ಒಯ್ಕೋಸ್ ಆ್ಯಂಡ್ ನೋಮೋಸ್ ಅಂತ ಅಂದ್ರೆ ಏನಪ್ಪಾ ಅಂದರೆ ನಥಿಂಗ್ ಬಟ್ ಹೋಮ್ ಮ್ಯಾನೇಜ್ಮೆಂಟ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಕನಾಮಿಕ್ಸ್ ಅನ್ನುವ ಪದವನ್ನ ಅಥವಾ ಅರ್ಥಶಾಸ್ತ್ರವನ್ನ ಪದ ಬಳಕೆಯಲ್ಲಿ ಹೇಗೆ ಬಂತು ಅಂತ ಅಂದ್ರೆ, ಮೊದಲು ನೋಡಿ, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ, ತಂದೆ ತಾಯಿಯೇ ಮೊದಲ ಗುರುಗಳು ಅಂತ ಹೇಳ್ತೀವಿ. ನಮ್ದು ಏನೇ ನಮ್ಮ ಜೀವನದಲ್ಲಿ ಏನೇ ಶುರು ಆಗಬೇಕು ಆಗಿದ್ರು ಅದು ಮನೆಯಿಂದ ತಾನೇ ಶುರು ಆಗಬೇಕು. ದ ಹೌಸ್ ಇಟ್ ಸೆಲ್ಫ್ ಇಸ್ ಎ ಎಕನಾಮಿಕ್ ಯೂನಿಟ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ, ಒಂದು ಆರ್ಥಿಕ ವ್ಯವಸ್ಥೆ ಮನೆಯಲ್ಲೇ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಸೊ ಆಗ ಒಂದು ಸಂಕುಚಿತ ಅಥವಾ ಒಂದು ಬಹಳ ಲಿಮಿಟೆಡ್ ಮೀನಿಂಗ್ ಅಲ್ಲಿ ಏನಿತ್ತು ಅಂತಂದ್ರೆ, ಇಟ್ ವಾಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಮ್ಯಾನೇಜ್ಮೆಂಟ್ ಆಫ್ ಹೌಸ್. ಗೊತ್ತಾಗ್ತಾ ಇದೆಯಲ್ಲ. ಸೊ ಈ ನಿಟ್ಟಿನಲ್ಲಿ ಎಕನಾಮಿಕ್ಸ್ ಅನ್ನೋ ಅರ್ಥ ಗ್ರೀಕ್ ಪದದಿಂದ ತೆಗೆಯಲಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಹಾಗೇನೆ ಇಂಡಿವಿಜುವಲ್ ಎಕನಾಮಿಕ್ಸ್ಗೂ ಕೂಡ ಇದೆ. ನಮ್ದು ಖರ್ಚು ಎಷ್ಟಿರುತ್ತೆ, ವೆಚ್ಚ ಎಷ್ಟಿರುತ್ತೆ, ಆದಾಯ ಎಷ್ಟಿರುತ್ತೆ, ಏನು ಮಾಡಬೇಕು, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಅಲ್ವೇ ಎಕಾನಮಿ.
ಸೊ ಆ ನಿಟ್ಟಿನಲ್ಲಿ ನೋಡಿ, ನಿಮಗೆ ಪರ್ಟಿಕ್ಯುಲರ್ಲಿ KPSCಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮಗೆ ಏನು ಅಂತ ಅಂದರೆ ಯು ನೀಡ್ ನಾಟ್ ಸ್ಟಡಿ ಅಬೌಟ್ ದ ವರ್ಲ್ಡ್ ಎಕಾನಮಿಕ್ಸ್. ನಿಮಗೆ ಏನು ಬರುತ್ತೆ ಅಂತಂದರೆ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ ನ್ಯಾಷನಲ್ ಎಕಾನಮಿ ಆ್ಯಂಡ್ ದ ಸ್ಟೇಟ್ ಎಕಾನಮಿ. ಸೊ ವಿಚ್ ಇಸ್ ಅವರ್ ನೇಷನ್, ದಟ್ ಈಸ್ ಇಂಡಿಯಾ, ಆ್ಯಂಡ್ ವಿಚ್ ಇಸ್ ಅವರ್ ಸ್ಟೇಟ್, ದಟ್ ಈಸ್ ಕರ್ನಾಟಕ. ಸೊ ಇಂಡಿಯನ್ ಎಕಾನಮಿ ಮತ್ತು ಕರ್ನಾಟಕ ಎಕಾನಮಿನ ನೀವು ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸ್ಟಡಿ ಮಾಡ್ತೀರಾ, ಆ್ಯಂಡ್ ದಟ್ಸ್ ವಾಟ್ ಇಟ್ ವಿಲ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ಆಲ್ಸೋ. ಸೊ ಅರ್ಥ ಆಯ್ತಾ ಇದೆ ಅಂತ ಅನ್ಕೊಂತೀನಿ. ಎಸ್ ನೋಡಿ, ಈಗ ಎಕನಾಮಿಕ್ಸ್ ಅನ್ನೋದೇನಿದೆ ಅದು ವರ್ಲ್ಡ್ಗೆ ಚೇಂಜ್ ಆಗಲ್ಲ, ನ್ಯಾಷನಲ್ ಚೇಂಜ್ ಆಗಲ್ಲ, ಸ್ಟೇಟ್ಗೆ ಚೇಂಜ್ ಆಗಲ್ಲ. ಎಲ್ಲದಕ್ಕೂ ಏನು ಟೆಕ್ನಿಕಲ್ ಟರ್ಮ್ಸ್ ಇರುತ್ತೆ, ಡೆಫಿನಿಷನ್ಸ್ ಇರುತ್ತೆ, ಕಾನ್ಸೆಪ್ಟ್ಸ್ ಇರುತ್ತೆ, ಎಲ್ಲದಕ್ಕೂ ಸೇಮ್. ಗೊತ್ತಾಗ್ತಾ ಇದೆಯಲ್ಲ? ಸೊ ಎಲ್ಲದಕ್ಕೂ ಸೇಮ್ ಆಗಿದ್ದಾಗ ಏನು ಸರ್ ಡಿಫ್ರೆನ್ಸ್ ಅಂತ ಅಂದರೆ ನೋಡಿ, ಏನು ಡೆಫಿನಿಷನ್ಸ್ ಇರುತ್ತೆ, ಡೆಫಿನಿಷನ್ಸ್ ಅಥವಾ ವ್ಯಾಖ್ಯಾನಗಳು ಅಂತ ಏನು ಹೇಳ್ತೀವಿ, ವ್ಯಾಖ್ಯಾನಗಳು, ಕಾನ್ಸೆಪ್ಟ್ಸ್ ಏನಿರುತ್ತೆ, ಕಾನ್ಸೆಪ್ಟ್ಸ್. ಸೊ ದೀಸ್ ಆರ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ಸ್ ಅಂದ್ರೆ ಸ್ಥಿರವಾಗಿರುತ್ತೆ, ಎಲ್ಲೂ ಕೂಡ ಬದಲಾವಣೆ ಆಗದ್ದು. ಸೊ ಏನಾಗುತ್ತೆ ಅಂದ್ರೆ ಏನು ನ್ಯೂಮರಿಕಲ್ಸ್ ಅಂತ ಹೇಳ್ತೀವಿ, ನ್ಯೂಮರಿಕಲ್ಸ್ ವಿಲ್ ಬಿ ವೇರಿಯೇಬಲ್, ಅಂದ್ರೆ ಇದು ಬದಲಾಗುತ್ತದೆ. ಅಂದ್ರೆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ GDP, ಇನ್ನೂ ಕೂಡ ಅದೇನು ಎಂತು ಅಂತ ಅರ್ಥೈಸ್ಕೊಳ್ಳೋದು ತುಂಬಾ ಇದೆ. ಸೊ ನೀವು ಯೂಶುವಲಿ ಆಗಿ ಕೇಳಿದಿರಾ GDP, ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಅಂದ್ರೆ ಅತ್ಯಂತ ವೇಗವಾಗಿ ಬೆಳವಣಿಗೆಯನ್ನು ಹೊಂದುತ್ತಿರುವ ಅಭಿವೃದ್ಧಿಶೀಲ ದೇಶ ಭಾರತ ಅಂತ ಹೇಳ್ತೀವಿ. ಅದನ್ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ? GDP ತಾನೇ ಅದಕ್ಕೆ ನಮಗೆ ಫಿಗರ್ ಬರೋದು. GDP ಇದು ಲಿಟ್ರಲ್ ಮೀನಿಂಗ್ ಏನಿದೆ ಅದು ಏನು ದೇಶ, ವಿದೇಶ, ರಾಜ್ಯ ಎಲ್ಲದಕ್ಕೂ ಒಂದೇ ಆಗಿರುತ್ತೆ. ಬಟ್ ಅದರ ನಂಬರ್ ಏನಿರುತ್ತೆ ಅದು ವೇರಿಯೇಬಲ್ ಆಗಿರುತ್ತೆ. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಕಂಪ್ಲೀಟ್ ಅರ್ಥಶಾಸ್ತ್ರವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ, ಅರ್ಥವಾಗದ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರೋದ್ರಿಂದ ಕಾನ್ಸೆಪ್ಟ್ಸು ಎಲ್ಲನೂ ಸೇಮು. ಈ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ಅಂತ ಅಂದರೆ ನೀವು ಎಕ್ಸಾಮ್ನಲ್ಲಿ ಯಾವುದೇ ಆದಂತಹ ಕ್ವಶನ್ಗಳನ್ನು ಕೂಡ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ. ಗೊತ್ತಾಗ್ತಾ ಇದೆಯಲ್ಲ? ಸೊ ಇದರ ಮುಂದುವರಿದ ಭಾಗವಾಗಿ ಏನಿದೆ ಅಂತ ಅಂದರೆ, ಸೊ ಈಗ ವಾಟ್ ಟು ಸ್ಟಡಿ ಅಂತ ಹೋಗೋಣ. ವಾಟ್ ಟು ಸ್ಟಡಿ ಆ್ಯಂಡ್ ಸಿಲೆಬಸ್ ಬಗ್ಗೆ ಮಾತಾಡ್ತೀನಿ. ಸೊ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಏನಿದೆ, KASಗೆ ಏನೇನು ಸಿಲೆಬಸ್ ಇದೆ, ಏನೇ ಅಂತ ಓರಿಯೆಂಟೇಷನ್ ಎಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀವಿ. ಆ ವಿಡಿಯೋಸನ್ನು ನೋಡಿದಿರಾ ಅಂತ ಅನ್ಕೊಂತೀನಿ. ಸೊ ಈ ನಿಟ್ಟಿನಲ್ಲಿ ಏನಾಗಬೇಕು ಅಂತಂದರೆ, ನಾನು ಎಸ್ಪೆಷಲಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಇಂಡಿಯನ್ ಎಕಾನಮಿ ಆ್ಯಂಡ್ ಕರ್ನಾಟಕ ಎಕಾನಮಿ ಆರ್ ಎಕನಾಮಿಕ್ಸ್ ಇನ್ ಜನರಲ್. ಸೊ ನಿಮಗೆ ಏನೇನು ಓದಬೇಕಾಗಿದೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಂತ ಅಂದರೆ, ಸೊ ಅದನ್ನು ಮಾತ್ರ ನಾನಿಲ್ಲಿ ಹೇಳಲು ಬಯಸ್ತೀನಿ. ನೋಡಿ, ನಿಮಗೆ ಜನರಲ್ ಸ್ಟ್ರಕ್ಚರ್ ಆಫ್ KAS ಎಕ್ಸಾಮಿನೇಷನ್ ಹೇಗಿದೆ ಅಂತ ಅಂದರೆ, ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆ, ಇನ್ನೊಂದು ಮೇನ್ಸ್ ಎಕ್ಸಾಮಿನೇಷನ್ ಇದೆ. ಕರೆಕ್ಟ್ ಅಲ್ವಾ? ಇದೆಲ್ಲ ನಿಮಗೆ ತಿಳಿದಿರೋ ವಿಚಾರ. ಈ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಪೇಪರ್ 1 ಮತ್ತು ಪೇಪರ್ 2, ಸೊ ಈಚ್ ಫಾರ್ 200 ಮಾರ್ಕ್ಸ್ ಇರುತ್ತೆ. ಕರೆಕ್ಟಾ? ಸೊ ಏನಿದೆ ಅಂತಂದ್ರೆ, ಈ ಪೇಪರ್ 1 ನ್ಯಾಷನಲ್ ಲೆವೆಲ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಬಗ್ಗೆ ಇದು ಗಮನ ಕೊಟ್ರೆ, ಇದು ಸ್ಟೇಟ್ ಲೆವೆಲ್ ಅಂದ್ರೆ ನಮ್ಮ ಕರ್ನಾಟಕದ ಬಗ್ಗೆ ಗಮನ ಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ಏನಿದೆ, ಇಲ್ಲಿ ಪ್ರಿಲಿಮ್ಸ್ ನಲ್ಲಿ ಎಕಾನಾಮಿಕ್ಸ್ 2 ಪೇಪರ್ನಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ಏನು ಅಂತ ಅಂದ್ರೆ, ಯು ಕ್ಯಾನ್ ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮಿನಿಮಮ್ ಆಫ್ 15 to 20 ಕ್ವಶನ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫ್ರಮ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿಲ್ಲ? ನೇರವಾಗಿ ಅಥವಾ ಪರೋಕ್ಷವಾಗಿ ಒಂದು 15ರಿಂದ 20 ಕ್ವಶನ್ನ ಕಟ್ಟಿಟ್ಟ ಬುತ್ತಿ. ಸೊ ಇದನ್ನ ಒನ್ ಆಫ್ ದ ಕೋರ್ಸ್ ಸಬ್ಜೆಕ್ಟ್ಸ್ ಅನ್ನೋದ್ರಿಂದ ಇಟ್ ಕ್ಯಾರೀಸ್ ಅ ಹೆವಿ ವೈಟೇಜ್. ಸೊ ದಿಸ್ ಇಸ್ ಆಲ್ಸೋ ಅ ಸಬ್ಜೆಕ್ಟ್ ವಿಚ್ ವಿಲ್ ಡಿಸೈಡ್ ವೆದರ್ ಯು ವಿಲ್ ಬಿ ಇನ್ ಸರ್ವಿಸ್ ಆರ್ ಯು ವಿಲ್ ಬಿ ಔಟ್ ಆಫ್ ಇಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಎಸ್. ಸೊ ಈ ಮೇನ್ಸ್ ಪರ್ಸ್ಪೆಕ್ಟಿವ್ಗೆ ಬಂದರೆ ಏನಾಗುತ್ತೆ ಅಂತ ಅಂದರೆ, ಇಲ್ಲಿ ನಮಗೆ ಪೇಪರ್ 1, ಪೇಪರ್ 2 ಅಂತ ಅಂದ್ಬಿಟ್ಟು ಇದ್ರದ್ದು ಎಸ್ಸೆಗೆ ಬರುತ್ತೆ. ನೆಕ್ಸ್ಟು GSಗಳು ಶುರುವಾಗುತ್ತೆ. ಸೊ ಈ GS ಏನು ಅಂತ ಅಂದರೆ, ಈ GS 1 ಏನಿದೆ ಅಂತಂದರೆ, GS 1ನಲ್ಲಿ ಪೇಪರ್ 2 ಅಂತ ಏನು ಹೇಳ್ತೀವಿ, ಅದರಲ್ಲಿ ಸೆಕ್ಷನ್ 3 ಏನಿದೆ, ಆ ಸೆಕ್ಷನ್ 3 ಎಕಾನಮಿಕ್ಸ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಇದೆ. ಎಕನಾಮಿಕ್ಸ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತಂದರೆ ಅರ್ಥಶಾಸ್ತ್ರ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಂತ ಏನು ಹೇಳ್ತೀವಿ, ಅದರ ಮೇಲೆ ಹೆಚ್ಚೆಚ್ಚು ಕ್ವಶನ್ ಬರುತ್ತೆ. ಸೊ ಇಲ್ಲಿ ವೆಯ್ಟೇಜ್ ಏನಿದೆ ಅಂದರೆ, ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತಂದರೆ 80 ಮಾರ್ಕ್ಸ್ ಈಸ್ ಕ್ಯಾರಿಡ್ ಬೈ ದ ಸೆಕ್ಷನ್ 3 ಅಲೋನ್ ಅಂತ ಹೇಳ್ತೀವಿ. ಅಂದರೆ 80 ಮಾರ್ಕ್ಸ್ಗಳು. ಅರ್ಥ ಮಾಡ್ಕೊಳ್ಳಿ ದ ಗ್ರಾವಿಟಿ ಆಫ್ ದ ಸಿಚುವೇಶನ್ ಏನಿದೆ ಅಂತ ಅಂದ್ಬಿಟ್ಟು. ಕೇಳಿರ್ತೀರಾ, ನಂದು ಪಾಯಿಂಟ್ ಸಮಥಿಂಗಲ್ಲಿ ಹೋಗ್ಬಿಡ್ತು, 1 ಮಾರ್ಕ್ಸಲ್ಲಿ ಹೋಗ್ಬಿಡ್ತು, 2 ಮಾರ್ಕ್ಸಲ್ಲಿ ಹೋಗ್ಬಿಡ್ತು ಅಂತ ಕೇಳ್ತಿದ್ದೀರಾ. ಹಾಗೆ ಪಾಯಿಂಟ್ ಡೆಸಿಮಲಲ್ಲಿ ಇಂಪಾರ್ಟೆಂಟ್ ಇರುವಂತಹ ಎಕ್ಸಾಮಿನೇಷನ್ಗಳಿವು, ಹೆಸರಲ್ಲೇ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿವು. ಕರೆಕ್ಟ್ ತಾನೇ? ಒಬ್ಬನೇ ಓಡಿದ್ರೆ ಅದನ್ನ ಸ್ಪರ್ಧೆ ಅಂತಲ್ಲ, ನಿಮ್ಮ ಜೊತೆ ಲಕ್ಷಾಂತರ ಕ್ಯಾಂಡಿಡೇಟ್ಸ್ ಓಡ್ತಾ ಇರ್ತಾರೆ. ಸೊ ಗ್ರಾವಿಟಿ ಆಫ್ ದ ಸಿಚುವೇಶನ್ ನೀವು ಹೇಗೆ ಅರ್ಥ ಮಾಡ್ಕೊಬೇಕು ಅಂತಂದರೆ, ಲುಕ್, ಆಲ್ಮೋಸ್ಟ್ ಒಂದು ಎನಿವೇರ್ ಬಿಟ್ವೀನ್ 6 to 10 lakh ಕ್ಯಾಂಡಿಡೇಟ್ ಅಪ್ಲೈ ಮಾಡ್ತಾರೆ.
ಅರ್ಥ ಆಗ್ತಿದೆಯಲ್ಲ? 6 to 10 lakh ಕ್ಯಾಂಡಿಡೇಟ್ಸ್ ಅರ್ಥ ಮಾಡೋದು. ಏನ್ ಮಾಡ್ತೀರಾ? ಡಿಗ್ರಿ ಮುಗಿಸಿದೀರಾ, ಅದ್ರ ತಕ್ಕಂಗೆ ಜಾಬ್ಗಳು ಕ್ರಿಯೇಟ್ ಆಗ್ತಾ ಇಲ್ಲ ಎಕಾನಮಿಲಿ. ಅಂಡರ್ ಎಂಪ್ಲಾಯ್ಮೆಂಟ್ ಇದೆ. ನಾವೇನು ಓದಿರ್ತೀವಿ, ನಾವೇನು ಬಯಸ್ತೀವಿ, ಆ ಕೆಲಸ ಸಿಗದೇ ಕಡಿಮೆ ಕೆಲಸಕ್ಕೆ ಸೆಟ್ಲ್ ಆಗಿರ್ತೀವಿ. ಇವನ್ನೆಲ್ಲ ಮೀರಿ ಒಂದು ಸ್ಥಿರವಾಗಿರುವ, ಸೆಕ್ಯೂರಿಟಿ ಇರುವ ಪವರ್ಫುಲ್ ಇರುವ ಹುದ್ದೆ ಬೇಕು ಅಂತಂದ್ರೆ ಇಷ್ಟು ಜನದೊಳಗೆ ನೀವು ಕಾಂಪೀಟ್ ಮಾಡಿ ಈ 319ರಲ್ಲಿ ನೀವು ಒಬ್ಬರಾಗಿರಬೇಕು. ಸರ್ 319 ಪೋಸ್ಟ್ ಇದೆ, ಹೆಂಗೋ ಏನೋ ಮಾಡ್ಬಿಟ್ಟು ಒಳಗೆ ಹೋಗ್ಬಿಡೋಣ ಅಂತ ಅಂದ್ರೆ ನೋಡಿ, ಅಷ್ಟು ಸುಲಭ ಅಲ್ಲ. ಈ 319 ಪೋಸ್ಟ್ ಏನಿದೆ ಅದು 319 ಎಲ್ರಿಗೂ ಸಿಗಲ್ಲ. ಅಲ್ಲಿ ರಿಸರ್ವೇಶನ್ ಎನ್ನುವ ಒಂದು ಭೂತ ಇದೆ. ಆ ರಿಸರ್ವೇಶನ್ ನಲ್ಲಿ ಏನು 50% SC ST OBCಗಳು ತಗೊಂತೀವಿ. ಇನ್ನ ಬರೀ 50% ಮಾತ್ರ ಏನಿದೆ ಜನರಲ್ ಮೆರಿಟ್ಗೆ ಅವಾರ್ಡ್ ಆಗಿರುತ್ತೆ. ಆ ಜನರಲ್ ಮೆರಿಟ್ ಅಲ್ಲೂ ಆ ಪಾಲಿಟಿ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ವರ್ಟಿಕಲ್ ರಿಸರ್ವೇಶನ್, ಹಾರಿಜಾಂಟಲ್ ರಿಸರ್ವೇಶನ್ ಅಂತ. ಇದು ವರ್ಟಿಕಲ್ ಬಂದ್ಬಿಡ್ತು. ಅದಕ್ಕೆ ನಮ್ಮ ಕಳ್ಳರು ಗೌರ್ಮೆಂಟ್ ಏನ್ ಮಾಡಿದ್ದಾರೆ, ಇನ್ನೂ ಸ್ಯಾಟಿಸ್ಫೈ ಮಾಡ್ಬೇಕಲ್ಲ, ಸ್ಪೆಸಿಫೈ ಮಾಡ್ಬೇಕಲ್ಲ, ವೋಟ್ ಬ್ಯಾಂಕ್ ಅನ್ನು ಜಾಸ್ತಿ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ GM ಇರೋರು ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ GM ಅಲ್ಲಿ ಹಾರಿಜಾಂಟಲ್ ರಿಸರ್ವೇಶನ್ ಬರುತ್ತೆ. ಅಂದ್ರೆ ಏನಿರ್ಬೋದು, ಒಂದು ಅಂಗವಿಕಲ ಇರ್ಬೋದು, PDP ಯೋಜನಾ ನಿರಾಶ್ರಿತರು ಇರ್ಬೋದು, ಗ್ರಾಮೀಣ ಪ್ರದೇಶದಿಂದ ಓದ್ಕೊಂಡ್ ಬಂದಿರುವಂತ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಎಲ್ಲ ಕೂಡ ಇದರಲ್ಲಿ ಆಡ್ ಆನ್ ಆಗಿದೆ. ಸೊ ಬಿ ವೆರಿ 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 ಕೇರ್ಫುಲ್. ಏನು ಅಂತಂದ್ರೆ ಲಿಮಿಟೆಡ್ ನಂಬರ್ ಆಫ್ ಪೋಸ್ಟ್ ಬಟ್ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಇದೆ. ಈ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ನ ಹೇಗೆ ನಿಮ್ಮ ಕಡೆ ಹೇಳ್ಕೊಂತೀರಾ, ಈ 3 ತಿಂಗಳಲ್ಲಿ ಹೇಗೆ ನೀವು ವರ್ಕ್ ಮಾಡ್ತೀರಾ, ಇಟ್ಸ್ ನೋ ಟೈಮ್ ಟು ವೇಸ್ಟ್ ಗೈಸ್, ಟು ಬಿ ಹಾನೆಸ್ಟ್, ನೋ ಟೈಮ್ ಟು ವೇಸ್ಟ್. 3 ಮಂತ್ಸ್ ಹೆಂಗೆ ಅಂತಂದ್ರೆ ತಪಸ್ಸು ಕೂತ್ಬಿಡಿ. ಹಿಂದೆ ಕೂರ್ತಾ ಇದ್ರ ಋಷಿಮುನಿಗಳು ವರ್ಷಾನುಗಟ್ಟಲೆ ತಪಸ್ ಮಾಡಿ ದೇವರನ್ನ ಹೊಲಿಸ್ಕೊಂತಿದ್ನಲ್ಲ, ಹಂಗೆ ಇಲ್ಲಿ ಸರ್ಕಾರಿ ಉದ್ಯೋಗ ಎಂಬ ದೇವರನ್ನ ಹೊಲಿಸಿಕೊಳ್ಳಲು ಈ 3 ತಿಂಗಳು ಕಾಲ ಅತ್ಯಗತ್ಯ. ಇಲ್ಲಿ ನೀವು ಎಷ್ಟು ಶ್ರಮ ವಹಿಸ್ತೀರಾ, ವಿದ್ಯಾವಾನ್ ಲಭಿತೇ ಜ್ಞಾನಂ, ಶ್ರದ್ಧಾವಾನ್ ಲಭಿತೇ ಜ್ಞಾನಂ ಅಂತ ಅಂತಾರೆ. ನೀನು ಶ್ರದ್ಧೆಯಿಂದ ನಿಷ್ಠೆ ಇಟ್ಟು ಓದಿದ್ರೆ ಗ್ಯಾರಂಟಿ ಆ ಜ್ಞಾನಾರ್ಜನೆ ನಿನಗಾಗುತ್ತೆ. ಆ ಜ್ಞಾನಾರ್ಜನೆ ಏನಾದರೂ ನಿನಗಾಗ್ಬಿಟ್ರೆ ಎಕ್ಸಾಮಿನೇಷನ್ ವಿಲ್ ಬಿ ಎ ಕೇಕ್ ವಾಕ್ ಫಾರ್ ಯು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೋವು ಗೊತ್ತಾಗಿದೆಯಲ್ಲ, ಏನು ವೆಯ್ಟೇಜ್ ಇದರ ಅರ್ಥಶಾಸ್ತ್ರದ ತೂಕ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಅಂತ. ತೂಕ ಚೆನ್ನಾಗೇ ಇದೆ, ಗೊತ್ತಾಗ್ತಿದೆಯಲ್ಲ. ಆ ಭಾರ ಹೊರಕ್ಕೆ ರೆಡಿ ಇರಬೇಕು ನೀವು. ಏನು ನಾಟ್ ಆನ್ ಈಸಿ ಟಾಸ್ಕ್ ಇದೊಂದಲ್ಲ. ಯು ಹ್ಯಾವ್ ಟು ಸ್ಟಡಿ 4 to 5 ಕೋರ್ ಸಬ್ಜೆಕ್ಟ್ಸ್, ಮತ್ತೆ 5 to 6 ಸಬ್ಸಿಡಿಯರಿ ಸಬ್ಜೆಕ್ಟ್ಸ್. ಇಷ್ಟನ್ನೆಲ್ಲ ಸ್ಟಡಿ ಮಾಡಿ ನೆಕ್ಸ್ಟ್ ಆಪ್ಟಿಟ್ಯೂಡು ಅದೆಲ್ಲ ಚೆನ್ನಾಗಿದ್ರೆ ಮಾತ್ರ ನೀವು KSಗೆ ಕ್ವಾಲಿಫೈ ಆಗಲಿಕ್ಕೆ ಸಾಧ್ಯ. ಆಮೇಲೆ ಅಷ್ಟು ಏನು ಹೆದರ್ಕೊಂಬೇಡಿ, ಇದೇನು ದೊಡ್ಡ ಭೂತ ಅಲ್ಲ, ಇದು ನಾವು ನೋಡಿರುವ ಭೂತ. ಕರೆಕ್ಟ್ ತಾನೆ? ನೋನ್ ಡೆವಿಲ್ ಇಸ್ ಬೆಟರ್ ದ್ಯಾನ್ ಅನ್ ಅನ್ನೋನ್ ಗಾಡ್ ಅಂತ ಹೇಳ್ತೀವಿ. ಅಂದ್ರೆ ಗೊತ್ತಿರುವ ಭೂತ ಗೊತ್ತಿಲ್ಲದಿರೋ ದೇವ್ರಿಗಿಂತ ಉತ್ತಮ ಅಂತ ಹೇಳ್ತೀವಿ. KS ನಾವೆಲ್ಲ ನೋಡಿರುವ ಭೂತನೇ. ಈ ಭೂತನ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಹೇಳ್ಕೊಡ್ಲಿಕ್ಕೆ ಮಾರ್ಗದರ್ಶಕರಾಗಿ ನಾವಿದ್ದೀವಿ. ಸೊ ಯು ಆರ್ ಇನ್ ಸೇಫ್ ಅಕಾಡೆಮಿ ಆ್ಯಂಡ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ನೀಡ್ ನಾಟ್ ವರಿ ಅಬೌಟ್ ಎನಿಥಿಂಗ್. ಎಸ್. ಸೊ ವಾಟ್ ಟು ಸ್ಟಡಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸಿಲೆಬಸ್ ಬಗ್ಗೆ ಮಾತಾಡಿದ್ವಿ. ವಾಟ್ ಟು ಸ್ಟಡಿ, ವೆಯ್ಟೇಜ್ ಮಾತಾಡಿದೆ, ವಾಟ್ ಟು ಸ್ಟಡಿಗೆ ಹೋಗೋಣ. Namaste Karnataka. So you're watching Statecraft IAS Academy presented by Kirti Gowda K. So I will be handling Indian economy for you. 319 ಪೋಸ್ಟ್ಗಳು ನೋಟಿಫಿಕೇಶನ್ ಆಗಿದೆ ನೋಡಿ. ಇನ್ನು 3 ತಿಂಗಳುಗಳ ಕಾಲ ಬಾಕಿ ಇದೆ. ಈ 3 ತಿಂಗಳುಗಳು ನೀವು ಏನು ಶ್ರಮ ಪಡ್ತೀರಾ ಅದು ನಿಮ್ಮ 3 ತಲೆಮಾರಿನ ಸುಭದ್ರತೆಯನ್ನ ಕಾಪಾಡ್ತದೆ. ಸೊ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಏನಾಗಿದೆ ಅಂತಂದ್ರೆ ಎಜುಕೇಶನ್ ಶುಡ್ ಬಿ ಅಫೋರ್ಡಬಲ್ ಫಾರ್ ಆಲ್ ಅಂತ ಹೇಳ್ತೀವಿ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸೆ, ಅಟ್ಲೀಸ್ಟ್ ಯುದ್ಧ ಬಂದ್ಬಿಟ್ಟಿದೆ, ಈಗಲೂ ಕೂಡ ನಾವು ಶಸ್ತ್ರಾಭ್ಯಾಸ ಮಾಡಲಿಲ್ಲ ಅಂತಂದ್ರೆ ಯುದ್ಧನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ವತಿಯಿಂದ ಎಕ್ಸ್ಪರ್ಟ್ ನುರಿತ ಫ್ಯಾಕಲ್ಟಿಗಳಿಂದ, ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರುವ ಫ್ಯಾಕಲ್ಟಿಗಳಿಂದ ತ್ವರಿತವಾಗಿ ಹಾಗೂ ಜಾಗರೂಕವಾಗಿ ಅಥವಾ ಅಚ್ಚುಕಟ್ಟಾಗಿ ನಿಮಗೆ ಎಕ್ಸಾಮ್ ಫೋಕಸ್ಡ್ ಮೆಟೀರಿಯಲ್ಸ್ ಆ್ಯಂಡ್ ಕಾನ್ಸೆಪ್ಟನ್ನ ಹೇಳ್ಕೊಡೋಕ್ಕೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ನೀವು ಏನು ಮಾಡಬೇಕಾಗಿದೆ ಅಂತಂದರೆ ನೋಡಿ, ಇಲ್ಲಿ ನೀವು ಪ್ರೈಸನ್ನ ನೋಡ್ಬೋದು. ಸೊ ಆಲ್ ದೀಸ್ ಸಬ್ಜೆಕ್ಟ್ಸ್, ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಎಕಾನಮಿ, ಕರೆಂಟ್ ಅಫೇರ್ಸ್, RDPR ಇರ್ಬೋದು, ಆಮೇಲೆ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಇರ್ಬೋದು. ಈ ರೀತಿ KS ಸಿಲೆಬಸ್ನ ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಮಾಡಿಕೊಡುವಂತಹ ಒಂದು ಹೊಸ ಉದ್ದೇಶ ಹಾಗೂ ಈ ಸದುದ್ದೇಶವನ್ನು ನೀವು ಉಪಯೋಗ ಮಾಡ್ಕೊಬೇಕು ಅಂತ ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ನಂಬರ್ 9606167191ಗೆ
ಕಾಲ್ ಮಾಡಿ. ಸೊ ನಿಮಗೆ ನಮ್ಮ ಟೀಮ್ ಹೆಲ್ಪ್ ಮಾಡ್ತಾರೆ. ನೋಡಿ, ದ ಕೋರ್ಸ್ ಇಸ್ ಆಫರ್ಡ್ ಅಟ್ ಓನ್ಲಿ 3,999, ಮೀನಿಂಗ್ ಕೇವಲ 4,000ದಲ್ಲಿ ನಿಮ್ಮ ಇಡೀ KES ಪ್ರಿಪರೇಷನ್ ಪೂರ್ತಿಯಾಗಿದೆ. ಸೊ ಎಂದೂ ಇರದ ಅವಕಾಶ. ಸೊ ಈ ಅವಕಾಶದ ಸದುದ್ದೇಶವನ್ನ ನೀವು ಪಡೆದು KES ನಲ್ಲಿ ವಿಜಯೀಭವರಾಗಿ ಅಂತ ಅಂದ್ಬಿಟ್ಟು ಆಶಿಸುತ್ತಾ, ಸೊ ಆಲ್ ಎನ್ರೋಲ್ ಇನ್ ಟು ದಿಸ್ ಫಾರ್ ಯುವರ್ ಸಕ್ಸಸ್. ನೋಡಿ, ವಾಟ್ ಟು ಸ್ಟಡಿ. ಫಾರ್ ಎಕ್ಸಾಂಪಲ್, ಎಕನಾಮಿಕ್ಸ್ ಅಂತ ಅಂದ್ರೆ ನಿಮಗೆ 2 ರೀತಿಯಾದಂತಹ ಒಂದು ಟಾಪಿಕ್ಗಳು ಬರುತ್ತೆ. ಒಂದನ್ನ ಏನ್ ಹೇಳ್ತೀವಿ ಅಂತ ಅಂದ್ರೆ ಸ್ಟ್ಯಾಟಿಕ್ ಪೋರ್ಷನ್ ಅಂತ ಹೇಳ್ತೀವಿ, ಇನ್ನೊಂದನ್ನ ಏನ್ ಹೇಳ್ತೀವಿ ಅಂತ ಅಂದ್ರೆ ಡೈನಮಿಕ್ ಪೋರ್ಷನ್ ಅಂತ ಅಂತೀವಿ. ಸೊ ಮೀನಿಂಗ್ ಸ್ಟ್ಯಾಟಿಕ್ ಅಂತ ಅಂದ್ರೆ ಏನು, ಇದು ಸ್ಥಿರ, ಇದು ಬದಲಾವಣೆ ಆಗಲ್ಲ. ಸೊ ಡೈನಮಿಕ್ ಅಂತ ಅಂದ್ರೆ ಒಂದು ವಿದ್ಯಮಾನಗಳು ಅಂತ ಹೇಳ್ಬೋದು. ವಿದ್ಯಮಾನಗಳೇನು ಇವತ್ತಿದ್ದಂಥದ್ದು ನಾಳೆ ಇರಲ್ಲ. ಸೊ ಈ ಎಕನಾಮಿಕ್ಸ್ ಏನಿದೆ, ಇಟ್ ವಿಲ್ ಬಿ ಅ ಮಿಕ್ಸ್ ಆಫ್ ಸ್ಟ್ಯಾಟಿಕ್ ಅಂಡ್ ಡೈನಮಿಕ್ ಪೋರ್ಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸರ್ ಹಂಗಂದ್ರೆ ಸ್ಟ್ಯಾಟಿಕ್ ಅಂದ್ರೆ ಏನು, ಡೈನಮಿಕ್ ಅಂತಂದ್ರೆ ಏನು ಅಂತ ನೋಡಿ. ದೇ ಆರ್ ಕೋರ್ ರಿಲೇಟೆಡ್ ಅಂತ ಹೇಳ್ತೀವಿ. ಏನಂತ ಅಂದ್ರೆ ಈ ಡೈನಮಿಕ್ ನ ನೀವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಈ ಸ್ಟ್ಯಾಟಿಕ್ ನಾಲೆಡ್ಜ್ ಇಲ್ಲದೆ ಆಗಲ್ಲ. ಗೊತ್ತಾಗ್ತಾ ಇದೆಯಲ್ಲ, ನಾಟ್ ಅದರ್ ವೇ ಅರೌಂಡ್. ಸ್ಟ್ಯಾಟಿಕ್ ನಾಲೆಡ್ಜ್ ಇರಲೇಬೇಕು ಅಂತಂದ್ರೆ ಏನು, ನಾನೀಗ ಅಲೋಕೇಟೆಡ್ ಅವರ್ಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಅದು ಮ್ಯಾಕ್ಸಿಮಮ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮೇಲೆನೆ ಇರುತ್ತೆ. ಯಾಕಂತಂದ್ರೆ ಈ ಅಡಿಪಾಯ ಇಲ್ಲ ಅಂತಂದ್ರೆ ಇಲ್ಲಿ ನೀವು ಏನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ತಲೆ ಮೇಲೆ ಹೋಗುತ್ತೆ. ತಲೆ ಒಳಗೆ ಹೋಗ್ಬೇಕಾಗಿರೋದು ತಲೆ ಮೇಲೆ ಹೋಗುತ್ತೆ. ಅಯ್ಯೋ ಇದೆಂತಪ್ಪ ಅಂತ ಅನ್ನಕ್ಕೆ ಶುರು ಆಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಏನ್ ಮಾಡಬೇಕು ಅಂತಂದ್ರೆ ಡೈನಮಿಕ್ ಅಲ್ಲಿ ಅಥವಾ ಸ್ಟ್ಯಾಟಿಕ್ ಅಲ್ಲಿ ಪರ್ಫೆಕ್ಟ್ ಆಗಬೇಕು. ಆ ಪರ್ಫೆಕ್ಟ್ ಮಾಡಿಸ್ಲಿಕ್ಕೆ ನಾನು ಇದೀನಿ. ನೋಡಿ, ಯಾವುದೇ ಆದಂತಹ ನಾನು ಬೇರೆ ಅಕಾಡೆಮೀಸ್ ಅಲ್ಲೆಲ್ಲ ಏನು ಅಟ್ ಎ ಸ್ಟ್ರೆಚ್ ನಾನು ಇಂಡಿಯನ್ ಎಕಾನಮಿನ ಮಾಡ್ತೀನಿ, ನಾನು ಗ್ಯಾರಂಟಿ ಕೊಟ್ಬಿಡ್ತೀನಿ. ನೀವು ಬೇರೆ ಬುಕ್ಸನ್ನ ರೆಫರ್ ಮಾಡೋದು ಬೇಡ, ನನ್ನ ಕ್ಲಾಸನ್ನು ನೋಡಿ ಸಾಕು ಅಂತ ಅಂದ್ಬಿಟ್ಟು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನನ್ನ ಕ್ಲಾಸನ್ನು ಕೇಳಿದ್ರಿ ಅಂತಂದರೆ ಯು ನೀಡ್ ನಾಟ್ ಗೋ ಆ್ಯಂಡ್ ರೆಫರ್ ಎನಿ ಆಫ್ ದ ರಿಸೋರ್ಸಸ್ ಫಾರ್ ದಟ್ ಮ್ಯಾಟರ್. ಸೊ ಹಾಗಿರಬೇಕಾದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಕ್ಲಾಸಸ್ ಅಂತ ನಿಮಗೆ ನೆನಪಿರಲಿ. ಸುಮ್ಮನೆ ಟೈಮು ಕಡಿಮೆ ಇದೆ, ಏನು ಹೇಳ್ಕೊಡ್ತೀವಿ ಭಾಳ ಜಾಗೃತಿಕೆಯಿಂದ ಅಚ್ಚುಕಟ್ಟಾಗಿ ಕೇಳೋದನ್ನ ಕಲ್ತ್ಕೊಳ್ಳಿ. ಗೊತ್ತಾಗ್ತಿದೆಯಲ್ಲ. ಸೊ ಈ ಸ್ಟ್ಯಾಟಿಕ್ ಏನಿದೆ, ಸ್ಟ್ಯಾಟಿಕ್ ಬಂದು ಏನಿದೆ ಡೆಫಿನಿಷನ್ಸ್ ಇರ್ಬೋದು, ಕಾನ್ಸೆಪ್ಟ್ಸ್ ಇರ್ಬೋದು, ಅದಾಗುತ್ತೆ. ಈ ನೆಕ್ಸ್ಟ್ ಈ ಡೈನಮಿಕಲ್ ಏನಪ್ಪಾ ಇದೆ. ಸೊ ಈ ಡೈನಮಿಕ್ ಏನು ಅಂತಂದ್ರೆ ನೋಡಿ, ಡೈನಮಿಕ್ ಫಸ್ಟ್ ಕರೆಂಟ್ ಅಫೇರ್ಸ್ ಅಂತ ಬರುತ್ತೆ. ಕರೆಂಟ್ ಅಫೇರ್ಸ್ ನೀವು ಅಪ್ಡೇಟ್ ಇರಬೇಕು. ನೆಕ್ಸ್ಟ್ ಬಂದು ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಆಫ್ ದ ಫೈನಾನ್ಷಿಯಲ್ ಇಯರ್ ಬರುತ್ತೆ. ಸೊ ಇದು ಪರ್ಟೈನಿಂಗ್ ಟು ಬೋತ್ ಇಂಡಿಯಾ ಅಂಡ್ ಕರ್ನಾಟಕನ ನಾವು ನೋಡ್ಬೇಕಾಗಿದೆ. ಅರ್ಥ ಆಗ್ತಿದೆಯಲ್ಲ, ಬೋತ್ ಇಂಡಿಯಾ ಅಂಡ್ ಕರ್ನಾಟಕನ ನಾವು ಇಲ್ಲಿ ಕಲಿತೀವಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಡೈನಮಿಕ್ ಏನು ಅಂತಂದ್ರೆ ಸ್ಕೀಮ್ಸ್ಗಳು, ಅಂದ್ರೆ ಸರ್ಕಾರಿ ಯೋಜನೆಗಳೇನಿವೆ, ಈ ಯೋಜನೆಗಳು ನೀವು ಬಹಳ ಗಮನವಿಟ್ಟು ಓದಬೇಕಾಗುತ್ತೆ. ಬೇಕಂತಂದ್ರೆ ಏನೋ ಒಂದು ರೆಫರೆನ್ಸ್ ನಮ್ಗೆ ಇಲ್ಲಿರುತ್ತೆ, ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳು ಹೋಗಿ ಒಂದ್ಸರಿ ತೆಗೆದು ನೋಡಿ. ರೀಸೆಂಟಾಗಿ ಆಗಿದೆ ಆಲ್ರೆಡಿ, ಏನೋ ಈಗ 300 ಆಡ್ ಪೋಸ್ಟ್ ಮತ್ತೇನೆ ಹಿಂದೆ ನಡೀತು, 1 ವರ್ಷದ ಹಿಂದೆ. ಅದು ಇಂಟರ್ವ್ಯೂ ಆಗಿ ಇನ್ನೂ ಕೂಡ ಅದು ಡೋಲಾಯಮಾನವಾಗಿದೆ. ತ್ರಿಶಂಕು ಸ್ವರ್ಗದಲ್ಲಿದೆ, ಏನಾಗುತ್ತೋ ಏನೋ ಗೊತ್ತಿಲ್ಲ ರಿಸಲ್ಟ್. ಬಟ್ ನನ್ನ ಪ್ರಕಾರ ಏನು ಅಂತ ಅಂದ್ರೆ ಈ KES ಲೆವೆಲ್ದೆಲ್ಲ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ದೇ ವಿಲ್ ಗೆಟ್ ಪೋಸ್ಟಿಂಗ್ಸ್. ಅರ್ಥ ಆಗ್ತಿದೆಯಲ್ಲ, ದೇ ವಿಲ್ ಗೆಟ್ ಪೋಸ್ಟಿಂಗ್ಸ್. ಆ್ಯಂಡ್ ಇಫ್ ನಾಟ್ ಅಂತಂದರೆ 56% ರಿಸರ್ವೇಷನ್ ಏನು ಕೇಸ್ ನಡೀತಾ ಇದೆ, ಅದರಿಂದ ಏನಾದ್ರೂ ಕೂಡ ಅವ್ರಿಗೆ ಹೊಡ್ತಾ ಬೀಳ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ಏನು ಇನ್ನೂ ಇನ್ಸೆಕ್ಯೂರಿಟಿ ಇದೆ, ಇದೇನಾಗುತ್ತೋ ಏನೋ ಅನ್ನೋದು. ಅಷ್ಟರಲ್ಲೇ ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾನೆ. ಆ ಟಾಪರ್ಸ್ಗಳೇನಿದ್ರು ಅವ್ರು ಹೋಗ್ತಾ ಇಲ್ಲ. ಅವ್ರು ಯಾಕಪ್ಪ ಬೇಕು ನನಗೆ ಇದು ಅಂತ ಇಲ್ಲೂ ಬರೀಲಿಕ್ಕಿರ್ತಾರೆ. ಸೊ ಆಲ್ರೆಡಿ ಯಾರು ಸಕ್ಸೀಡ್ ಆಗಿದ್ದಾರೆ ಈ ಎಕ್ಸಾಮಿನೇಷನಲ್ಲಿ, ಇವನ್ ದೇ ವಿಲ್ ಬಿ ಯುವರ್ ಕಾಂಪಿಟೇಟರ್ಸ್. ಫಸ್ಟ್ ಟೈಮರ್ಸ್ ಭಾಳ ಹುಷಾರಾಗಿರಬೇಕು. ಯಾಕಂತಂದ್ರೆ ನೀವು ಹೊಸಬನ್ನ ಬಿಟ್ರೆ ಇಟ್ ವಿಲ್ ಬಿ ಎ ಫೇರ್ ಕಾಂಪಿಟೇಷನ್. ಬಟ್ ಕಾಂಪಿಟೇಟಿವ್ ಫೀಲ್ಡ್ ಇಸ್ ನಾಟ್ ಲೈಕ್ ದಟ್. ಗೊತ್ತಾಗ್ತಾ ಇದೆಯಲ್ಲ ಏನು ಅಂತ ಅಂದ್ರೆ, ಬನ್ನಿ ವಿಜಯನಗರದ RPC ಲೇಔಟ್ನ, ಧಾರವಾಡದಲ್ಲಿ, ಮೈಸೂರಲ್ಲಿ ಲೈಬ್ರರಿಗಳನ್ನ ನೋಡಿ. 8-10 ವರ್ಷಗಳು ಈ ಅವರ ಬಹುಮೂಲ್ಯ ಏನು ಇದು ಯಂಗ್ ಸ್ಟೇಜ್ ಇದೆ, ಯೂತ್ ಇದೆ, ಅದನ್ನೆಲ್ಲ ಕೂಡ ಇದಕ್ಕೆ ದಾರಿ ಎಳೆದು ಕೂತಿದ್ದಾರೆ. ಅವರು ನಿಮ್ಮ ಕಾಂಪಿಟೇಷನ್ ಆಗಿರ್ತಾರೆ. ಆ ಕಾಂಪಿಟೇಷನ್ ಅಂತಂದ್ರೆ ಮೀನಿಂಗ್ ಏನು, 100 ಮೀಟರ್ ಓಟದಲ್ಲಿ ಅವ್ರು ಆಲ್ರೆಡಿ 30 ಮೀಟರ್ ಅಹೆಡ್ ಇದ್ದಾರೆ. ನೀವು ಹ್ಯಾವ್ ಟು ಕ್ಯಾಚ್ ದೆಮ್ ಅಪ್. ಇನ್ ಆರ್ಡರ್ ಟು ಕ್ಯಾಚ್ ದೆಮ್ ಅಪ್ ಯು ಹ್ಯಾವ್ ಟು ವರ್ಕ್ ಡಬಲ್ ಹಾರ್ಡ್ ಹಿಯರ್. ನೋ ಟೈಮ್ ಫಾರ್ ಕಾಂಪ್ಲೆಸೆನ್ಸಿ. ದಿಸ್ ಹೈ ಟೈಮ್ ಯು ಪುಲ್ ಅಪ್ ಯುವರ್ ಸಾಕ್ಸ್ ಅಂಡ್ ಗೆಟ್ ಆನ್ ಯುವರ್ ನೀಸ್, ಬೆಂಡ್ ಯುವರ್ ಹೆಡ್ ಅಂಡ್ ಡೂ ದ ಸ್ಟಡಿಯಿಂಗ್ ಆರ್ ರೀಡಿಂಗ್ ಅಂತ ಅಂದ್ಬಿಟ್ಟು ಹೇಳಕ್ ಇಚ್ಛಿಸ್ತೀನಿ. ಎಸ್. ಸೊ ಇದೇನಿದೆ ಅಂತಂದ್ರೆ ಇದು ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಅಂತ ಅಂದ್ರೆ ನೋಡಿ, ನಿಮಗೆ ಗೊತ್ತಿರುತ್ತೆ, ಯೂಶಲಿ ಯಾವ್ದಾದ್ರು ಒಂದು ಮಂತ್ಲಿ ಮ್ಯಾಗಝಿನ್ ಅನ್ನ ಪ್ರಿಪೇರ್ ಮಾಡಿ. ನಾನು ಜನರಲಿ ಬ್ಯಾಚಸ್ಗೆ ಏನು ಹೇಳ್ತೀನಿ ಅಂತಂದ್ರೆ ಡೈಲಿ ನ್ಯೂಸ್ ಪೇಪರ್ ಓದುವಂತಹ ಅಭ್ಯಾಸವನ್ನು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಗೊತ್ತಿದೆ, ನಮ್ಮ ದೇವ್ರ ಸತ್ಯಗಳು ನಮಗೆ ಗೊತ್ತಿದೆ. ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಈಗೆಲ್ಲ ಇದು ಈಗ ಏನು ಅಂತಂದ್ರೆ ಇವನ್ ಯೂಟ್ಯೂಬಲ್ಲಿ ಇರ್ಬೋದು, ಅಥವಾ ನಾನು ನೋಡ್ತಾ ಇರ್ತೀನಿ ಇವೆಲ್ಲ ಏನು ಆನ್ಲೈನ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ಇದೆ, ಇಲ್ಲಿ ಜಾಸ್ತಿ ಓಡೋ ಅಂತ ವಿಡಿಯೋ ಯಾವುದು, ಅರ್ಧ ಗಂಟೆಯಲ್ಲಿ ಅರ್ಥಶಾಸ್ತ್ರ ಕಲಿಯಿರಿ, 3 ಗಂಟೆಯಲ್ಲಿ ಸಂಪೂರ್ಣ ಅರ್ಥಶಾಸ್ತ್ರ,
3 ಗಂಟೆಲಿ ಅರ್ಧ ಗಂಟೆಲಿ ಅವಕ್ಕೆ ನೀವು ಕೂಡ ಬೀಳೋದು ತಾನೆ, ಅವಕ್ಕೆ ನಾನು ಜಾಸ್ತಿ ವ್ಯೂಸ್ ಆಗೋದು. ಸೊ ನಾವು ದ ಜನರೇಷನ್ ಡಸಂಟ್ ವಾಂಟ್ ಟು ವರ್ಕ್ ಹಾರ್ಡ್ ಬಟ್ ಯೆಟ್ ದೇ ವಾಂಟ್ ರಿಸಲ್ಟ್ಸ್. ಹೌ ಇಸ್ ದಟ್ ಪಾಸಿಬಲ್? ಇಸ್ ದಟ್ ಹ್ಯೂಮನ್ಲಿ ಪಾಸಿಬಲ್? ಆ ಥರ ಇದ್ರೆ ಅಜಿ ಪುಣ್ಯ ದೇವರ ಆಶೀರ್ವಾದ ಇರಬೇಕು ಅಷ್ಟೇ. ಸೊ ಶಾರ್ಟ್ಕಟ್, ದೆರ್ ಇಸ್ ನೋ ವೇ, ದೆರ್ ಇಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್ ಅಂತ ಹೇಳ್ತೀವಿ. ಆ ಶಾರ್ಟ್ಕಟ್ಟನ್ನು ನೀವು ಹುಡುಕ್ತಾ ಕೂತ್ರೆ ಸಕ್ಸಸ್ ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ಮಾಡಬೇಡಿ, ಸ್ವಲ್ಪ ಶ್ರಮ ವಹಿಸಿ ಪೂರ್ತಿನ ಅರ್ಥ ಮಾಡ್ಕೊಳ್ಳಿ, ಹೇಗಿದೆ ಎಂತಿದೆ ದ ನೇಚರ್ ಆಫ್ ಎಕ್ಸಾಮಿನೇಷನ್, ದ ಪಲ್ಸ್ ಆಫ್ ದ ಎಕ್ಸಾಮಿನರ್, PYQsನ ಮಾಡೋದು, ಇವನ್ನೆಲ್ಲ ನೀವು ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಇದ್ರೆ ಮಾತ್ರ ಈ ರೀತಿ ಎಕ್ಸಾಮಿನೇಷನ್ನಲ್ಲಿ ಸಕ್ಸಸ್ನ ಕಾಣಲಿಕ್ಕೆ ಸಾಧ್ಯ. ಎಸ್, ಈ ಮಂತ್ಲಿ ಮ್ಯಾಗಝಿನ್ನ ಪ್ರಿಫರ್ ಮಾಡಿ ಬಿಕಾಸ್ ಆಫ್ ದ ಲಿಮಿಟೆಡ್ ಟೈಮ್. ಈಗ ಟೈಮ್ ಅಷ್ಟೊಂದು ಇಲ್ಲ, 3 ತಿಂಗಳು. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ, ಕರೆಕ್ಟ್ ತಾನೆ? ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸನ ಜಯಪಡಿಸ್ಕೊಂಡು ರೆಡಿ ಆಗ್ತಾ ಇದೀವಿ. ಬಟ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಏನೂ ಗೊತ್ತಿಲ್ಲದೇ ಬ್ಲ್ಯಾಂಕ್ ಹೆಡ್ಡಲ್ಲಿ ಹೋಗಿ ಸುಮ್ಮನೆ ಒಂದು ಅಟೆಂಪ್ಟ್ ಕೊಡ್ತೀನಿ ಅಂತ ಕೊಡೋದಕ್ಕಿಂತ, ನೋಡ್ರಪ್ಪ ಏನು KPSC ಇದೆ, ಐ ಹ್ಯಾವ್ ಟು ಟೆಲ್ ಯು ದ ಹಾರ್ಡ್ ಟ್ರೂತ್. ನಾನು ಯಾಕೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನನ್ನ ಸ್ವಲ್ಪ ಇಷ್ಟಪಡ್ತಾರೆ ಅಂತ ಅಂದರೆ, ನಾನು ಇರೋದನ್ನೇ ಹೇಳೋದು, ಸತ್ಯವನ್ನೇ ಹೇಳೋದು. UPSC ಆದರೆ ನೆಕ್ಸ್ಟ್ ವರ್ಷ ಎಕ್ಸಾಮಿನೇಷನ್ ಯಾವಾಗ ಆಗುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಬಟ್ KPSC ಕತೆ ಹಾಗಲ್ಲ. KPSC ಒಂದು ಹಗರಣದ ಗೂಡೆ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಏನು ಅಂತ ಅಂದರೆ, ಏನು ಕಳೆದ 18-20 ವರ್ಷದಲ್ಲಿ ಬರೀ 5 KS ನೋಟಿಫಿಕೇಶನ್ ಆಗಿದೆ. ಅಂದರೆ ರೀಸೆಂಟಾಗಿ 2 ಆಗೋಯ್ತು. ಅದು ಬಿಟ್ಟರೆ ಬರೀ 3 ಆಗಿದ್ದು ಒಂದು ದಶಕದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಜೋಕಿಂಗ್ಲಿ ಏನು ಹೇಳ್ತೀನಿ ಅಂತ ಅಂದರೆ, ಇದನ್ನು ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀನಿ. KPSC ಏನಿದೆ 5 years once, ಬಟ್ ದ ಅಪರ್ಚುನಿಟಿ ಹ್ಯಾಸ್ ಶೋನ್ ಅಪ್ ಟ್ವೈಸ್ ಇನ್ 3 years. ಸೊ ಇಟ್ ಈಸ್ a very good time to get into the service, that to the elite of the Karnataka services. ಗೊತ್ತಾಗ್ತಲ್ಲ? ಬೇರೆದೆಲ್ಲ ಗ್ರೂಪ್ ಸಿ ಇವೆಲ್ಲ ಬಿಡಿ, ಅವರೆಲ್ಲ ನಿಮ್ಮ ಕೈ ಕೆಳಗಿರ್ತಾರೆ. ಇಲ್ಲಿ ಬಾಸ್ ಲೆವೆಲ್ ಇರ್ತೀರ ನೀವು. SC, DYSP, ತಹಶೀಲ್ದಾರ್, ಇವಕ್ಕೆಲ್ಲ ಡೈರೆಕ್ಟ್ ಆಗಿ ಚಾನ್ಸ್ ಇರೋದು ಯಾವುದು? KS ಇಂದ. ಸೊ you should know the importance of the examination and how difficult it is to crack and also how scarce it is ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಬೇಕಾಗಿದೆ. ನೋಡಿ, ಎಕನಾಮಿಕ್ ಸರ್ವೆ ಆಫ್ ಬೋತ್ ಇಂಡಿಯಾ ಆ್ಯಂಡ್ ಕರ್ನಾಟಕ ನೀವು ಓದಬೇಕಾಗುತ್ತೆ. ಇಲ್ಲಿ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ಗೆ ಮೋಸ್ಟ್ಲಿ ಸ್ಟೇಟ್ ಕ್ರಾಫ್ಟ್ IAS ವತಿಯಿಂದ ಆಲ್ರೆಡಿ ಒಂದು ಸೀರೀಸ್ನ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಸೊ ಯಾರಾದ್ರೂ ಕಮೆಂಟಲ್ಲಿ ಅಥವಾ ಹಾಕಿಲ್ಲ ಸರ್, ಏನು ನಂಬರ್ನ ಶೋ ಆಗ್ತಾ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ಒಂದ್ಸರಿ ವಿಚಾರಿಸಿ. ಏನಾದರೂ ಅದು ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಮಾಡಿಕೊಟ್ರೆ ಆಯಿತು. ಯಾಕಂತಂದರೆ ಈ ಡೈನಮಿಕ್ ಪೋರ್ಷನ್ನಲ್ಲಿ ಏನು ಅಂತಂದರೆ, ಆಲ್ಮೋಸ್ಟ್ ಇದನ್ನು ಒಂದು 60-40 ಡಿವೈಡ್ ಮಾಡ್ಕೊಂಡ್ರೆ, ಅದು ಉಲ್ಟನೂ ಆಗ್ಬೋದು. ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಷ್ಟಿಷ್ಟೇ ಬರಬೇಕು ಅಂತ. ಸೊ ಈ ರೀತಿ ಇದನ್ನು ಮಾಡ್ಕೊಂಡ್ರೆ ಅದರಲ್ಲಿ ಏನು ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಮೇಲಿನ ಕ್ವಶನ್ ಇದೆ, ಇದೇನೇ ನಮಗೆ ಮಿನಿಮಮ್ 6 to 7 ಕ್ವಶನ್ಸ್ ಇದರಲ್ಲೇ ಬಂದ್ಬಿಡುತ್ತೆ. ಸೊ ಬಿ ವೆರಿ ವೆರಿ ಕೇರ್ಫುಲ್ ಆ್ಯಂಡ್ ವೆರಿ ಆ್ಯಂಡ್ ವರ್ಕ್ ವೆರಿ ಹಾರ್ಡ್ ಆನ್ ದಿಸ್. ಗೊತ್ತಾಗ್ತಿಲ್ಲ? ಹಾರ್ಡ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ, ನೆಕ್ಸ್ಟು ಇದನ್ನ ಪೂರ್ತಿ ಕರ್ತಲಾಮಕ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸಕ್ಸಸ್ ಸಾಧ್ಯ. ನೆಕ್ಸ್ಟ್ ಸ್ಕೀಮ್ಸ್ ಮತ್ತು ಯೋಜನೆಗಳು, ಭಾರತ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು ನಿಮಗೆ ಬೇಕಾಗುತ್ತೆ, ಮತ್ತು ಕರ್ನಾಟಕ ಸರ್ಕಾರದ ಯೋಜನೆಗಳನ್ನ ಕೂಡ ನೀವು ಗಮನದಲ್ಲಿಟ್ಟು ಇಲ್ಲಿ ಓದಬೇಕಾಗುತ್ತೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಬೆಟರ್ ಗೋ ಫಾರ್ ಅ ಮಂತ್ಲಿ ಮ್ಯಾಗಝಿನ್. ಎಸ್ ಸರ್, ಮತ್ತೆ ಸ್ಟ್ಯಾಟಿಕ್ಗೆ ನಾನು ಏನನ್ನ ಓದಬೇಕಾಗುತ್ತೆ ಸರ್ ಬುಕ್ಸ್ನ? ಸೊ ನಿಜ ಹೇಳಬೇಕು ಅಂತಂದರೆ, ಈಗಿರೋ 3 ತಿಂಗಳ ಅವಧಿಯಲ್ಲಿ ನೀವು ಯಾವ ಬುಕ್ಸನ್ನ ಓದೋಕ್ಕೆ ಹೋಗಬೇಡಿ, ಓದೋಕ್ಕೂ ಸಾಧ್ಯ ಇಲ್ಲ. ಯಾಕಂತಂದರೆ ಒಂದೊಂದು ಕೋರ್ ಸಬ್ಜೆಕ್ಟ್ಸ್ ಬುಕ್ಕನ್ನು ನಾನು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊತೀನಿ ಅಂತಂದರೆ ಮಿನಿಮಮ್ ಆಫ್ 1 month ಟೈಮ್ ಬೇಕು ಫಾರ್ ನ್ಯೂ ಸ್ಟೂಡೆಂಟ್ಸ್. ಓಲ್ಡ್ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಓದಿರ್ತಾರೆ, ಇಟ್ ವಿಲ್ ಬಿ ಜಸ್ಟ್ ಅನದರ್ ರಿವಿಷನ್ ಫಾರ್ ಯು. ಬಟ್ ಫಾರ್ ದ ನ್ಯೂ ಕ್ಯಾಂಡಿಡೇಟ್ಸ್ ಇಟ್ ವಿಲ್ ಬಿ ಅಫ್ರೆಶ್, ಎವ್ರಿಥಿಂಗ್ ವಿಲ್ ಬಿ ನ್ಯೂ. ಸೊ ಯು ವಿಲ್ ನಾಟ್ ಬಿ ಆಸ್ ರಿಸೆಪ್ಟಿವ್ ಆಸ್ ದ ಅದರ್ಸ್, ಕರೆಕ್ಟ್ ಅಲ್ವಾ? ಸೊ ಬೆಟರ್ ನಾವು ಏನು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಅದು, ಮತ್ತು ಕ್ಲಾಸ್ ನೋಟ್ಸನ್ನು ಪ್ರಿಫರ್ ಮಾಡಿ ಗೋ ಫಾರ್ ಕ್ವಶನ್ ಸಾಲ್ವಿಂಗ್. PYQsಗೆ ಹೋಗಿ ಅಥವಾ ಮಾಡೆಲ್ ಟೆಸ್ಟನ್ನು ತಗೊಂಡು, ಸೊ ಯು ವರ್ಕ್ ಆನ್ ಇಟ್. ಅರ್ಥ ಆಗ್ತಾ ಇದೆಯಲ್ಲ? ನೋಡ್ರಪ್ಪ, ಇದೆಲ್ಲ ನಾವು ಕೂಡ IAS ಅಧಿಕಾರಿ ಆಗಬೇಕು, KS ಅಧಿಕಾರಿ ಆಗಬೇಕು ಅಂತ ಆಸೆ ಪಟ್ಟಿದ್ದವರೇ, ಕರೆಕ್ಟ್ ಅಲ್ವಾ? ಬಟ್ ಚಂದ್ರಗುಪ್ತ ಆಗ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಏನು ಮಾಡಿದ್ದೀವಿ? ಚಾಣಕ್ಯ ಆಗಿದ್ದೀವಿ. ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅದಕ್ಕೊಂದು ಅರ್ಥ ಇದೆ. ಗೊತ್ತಾಗ್ತಿದೆಯಲ್ಲ? ಐ ಆಲ್ಸೋ ಸೀನ್ ಸಕ್ಸಸ್ ಇನ್ ಕಾಂಪಿಟೇಟಿವ್ ಲೈಫ್. ಗೊತ್ತಾಗ್ತಿಲ್ಲ? ಬಟ್ ಏನು ಮಾಡ್ಲಿಕ್ಕಾಗಲ್ಲ, ಇಲ್ಲೂ ಬರ್ದಿರ್ಬೇಕಲ್ವ ಕೆಲವು ಟೈಮು. ನೋಡೋಣ, ಸೊ ವಾಟ್ ವಿಲ್ ಹ್ಯಾಪನ್ ಅಂತ ಅಂದ್ಬಿಟ್ಟು. ಸೊ ನಮ್ಮ ಥರ ಎಕ್ಸ್ಪೀರಿಯನ್ಸ್ ಅವ್ರು ಏನು ಹೇಳ್ತಾರೆ ಅದನ್ನು ಭಾಳ ಚೆನ್ನಾಗಿ ಕೇಳಿ ಹೇಳ್ತೀನಿ. ಯಾಕಂತಂದರೆ ಎಲ್ಲರೂ ತಮ್ಮ ಲೈಫ್ನ ಎಕ್ಸ್ಪೀರಿಯನ್ಸ್ನ ಹೇಳಲಿಕ್ಕೆ ಬರಲ್ಲ. ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ. ಬಟ್ ಐ ನೋ, ಬಿಕಾಸ್ ಓನ್ಲಿ ದ ವೇರರ್ ನೋಸ್ ವೇರ್ ದ ಶೂ ಪಿಂಚಸ್ ಅಂತ ಹೇಳ್ತೀವಿ. ಹಾಕಿದವನಿಗೆ ಗೊತ್ತು ಅವನ ಚಪ್ಪಲಿ ಅಥವಾ ಅವನ ಬೂಟ್ಸಲ್ಲಿ ಎಲ್ಲಿ ಮುಳ್ಳು ಹೋಗ್ತಿದೆ, ಎಲ್ಲಿ ಮುಳ್ಳು ಚುಚ್ತಿದೆ ಅಂತ ಅಂದ್ಬಿಟ್ಟು. ಆ ಮುಳ್ಳು ಕೈಯಲ್ಲಿ ಚುಚ್ಚಿಸ್ಕೊಂಡಿದ್ದೀವಿ, ಆ ಚಪ್ಪಲಿನೂ ಕೂಡ ನಾವು ಹಾಕಿದ್ದೀವಿ. ಅದಕ್ಕೆ ನಿಮಗೆ ಚುಚ್ಕೊಂಬಾರ್ದು ಅಥವಾ ಚುಚ್ಚಿದ್ರೆ ಹೇಗಿರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಅಂತ ಅಂದರೆ, ನೋಡಿ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಹೇಳಿದಾಗ ಮೋಟಿವೇಟ್ ಆಗಿ ಎಸ್ ನಾನು ಮಾಡಲೇಬೇಕು, ಐ ವಿಲ್ ಡೂ ಇಟ್, ಯು ವಿಲ್ ಡೂ ಇಟ್ ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಇದನ್ನಂತೂ ಇದು ಮಾಡ್ಕೊಂಬಿಡಿ. ಎಸ್, ಇದಕ್ಕೇನು ಅಂತಂದರೆ, ಏನು ಸರ್ ಇದಕ್ಕೆ ನಮಗೆ ಮೆಟೀರಿಯಲ್ಸ್ ಅಂತ ಅಂದರೆ, ನೋಡಿ ಕ್ಲಾಸಸ್ ಏನಿದೆ, ಕ್ಲಾಸಸ್ಸಲ್ಲಿ ಏನು ಹೇಳ್ಕೊಡ್ತೀವಿ ಅದು, ಪ್ಲಸ್ ಅಕಾಡೆಮಿ ನೋಟ್ಸ್ ಏನಿದೆ ಅದು. ಗೊತ್ತಾಗ್ತಿದೆಯಲ್ಲ? ಅದ್ರ ಜೊತೆಗೆ ಎಕನಾಮಿಕ್ ಸರ್ವೆ ಮತ್ತು ಇದು ಗೌರ್ಮೆಂಟ್ ಸ್ಕೀಮ್ಸು ಮತ್ತು ಮಂತ್ಲಿ ಮ್ಯಾಗಝಿನ್ ಓದಿದ್ರೆ
ನಿಮಗೆ ಮಾಡ್ಯೂಲ್ ಸಾಕು, ಇನ್ನ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ತಲೆ ಕೆಡಿಸಿಕೊಳ್ಳಲು ಸಮಯವೂ ಕೂಡ ನಿಮಗೆ ಇಲ್ಲ. ಅರ್ಥ ಆಯ್ತಾ? ಎಸ್. ಸೊ ಇಷ್ಟನ್ನ ಹೇಳಿದ ಮೇಲೆ ಹೆಂಗೆ ಡಿವೈಡ್ ಆಗಿದೆ ಎಕನಾಮಿಕ್ಸ್, ಸ್ಟ್ಯಾಟಿಕ್ ಮತ್ತೆ ಡೈನಮಿಕ್ಸ್ ಬಗ್ಗೆ ಅಂತ ಮಾತಾಡಿದ್ಮೇಲೆ ನೆಕ್ಸ್ಟ್ ಏನಿತ್ತು? ಶಾಸ್ತ್ರ, ಸಿಲೆಬಸ್, ವಾಟ್ ಟು ಸ್ಟಡಿ ಮತ್ತೆ ಸಿಲೆಬಸ್ ಬಗ್ಗೆ ನಾವು ಮಾತಾಡಬೇಕಾಗಿದೆ ಅಲ್ವಾ? ಎಸ್. ಹೇಗೆ ಓದಬೇಕು ಮತ್ತೆ ಏನನ್ನ ಓದಬೇಕು ಅಂತ ಹೇಳಿದೆ. ಏನನ್ನ ಓದಬೇಕು ಅಂತಂದ್ರೆ ಸಿಲೆಬಸ್ ಏನಿದೆ ಅಂತ ಅಂದ್ಬಿಟ್ಟು ಒಂದ್ಸರಿ ಗಮನ ಕೊಡೋಣ. ಸೊ ಸಿಲೆಬಸ್ ಅಲ್ಲಿ ಏನಪ್ಪಾ ಬರುತ್ತೆ ಅಂತ ಅಂದ್ರೆ ನೋಡಿ, ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಯೂಶಲಿ ಏನು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಇದಾವೆ, ಆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸು ಮತ್ತು UPSC ಆ್ಯಂಡ್ KPSC ಕೊಟ್ಟಿರುವಂತಹ ಸಿಲೆಬಸ್ ಆಧಾರಿತವಾಗಿ ನಾನು ಇದನ್ನು ಡಿಸೈನ್ ಮಾಡಿದ್ದೀನಿ. ಅದರಲ್ಲಿ ಏನೇನನ್ನು ನಾವು ಮಾಡಕ್ಕೆ ಹೊರಟಿದ್ದೀವಿ ಅಂತ ಅಂದರೆ ನೋಡಿ, ಫಸ್ಟ್ ಒಂದು ಅಡಿಪಾಯ ಹಾಕ್ಕೊಳ್ಳೋಣ, ಬ್ರೀಫ್ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ನ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದರು ಅಂದರೆ ಇದೊಂದು ಕಿರು ಪರಿಚಯ ಅಂತ ಹೇಳ್ಬೋದು, ಅರ್ಥಶಾಸ್ತ್ರದ ಬಗ್ಗೆ ಒಂದು ಕಿರು ಪರಿಚಯ. ನೆಕ್ಸ್ಟ್ ಬಂದು ನ್ಯಾಷನಲ್ ಇನ್ಕಮ್ ಆ್ಯಂಡ್ ಅಕೌಂಟಿಂಗ್, ಅಂದರೆ ರಾಷ್ಟ್ರೀಯ ಆದಾಯ ಮತ್ತು ಮಾಪನ. ಮತ್ತೆ ಹಾಗೇನೆ ಇಲ್ಲಿ ಡೆವಲಪ್ಮೆಂಟ್ ಇಂಡೆಕ್ಸ್ಗಳನ್ನು ಕೂಡ ನಾವು ಸ್ಟಡಿ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಂದ್ರೆ ಅಭಿವೃದ್ಧಿ ಸೂಚ್ಯಂಕಗಳು ಅಂತ ಏನು ಹೇಳ್ತೀವಿ, ಅಭಿವೃದ್ಧಿ ಸೂಚ್ಯಂಕಗಳು, ಇದನ್ನ ಕೂಡ ಇದರಲ್ಲೇ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಯೂನಿಟ್ ಬಂದು ನಾವು ಪ್ಲಾನಿಂಗ್ ಅನ್ನ ಹೋಗ್ತೀವಿ. ಸೊ ಪ್ಲಾನಿಂಗ್ ಅಂತಂದ್ರೆ ಏನು ಅಂತಂದ್ರೆ ಇದು KS ಅಲ್ಲಿ ಎಕ್ಸಾಕ್ಟ್ ಆಗಿ ಪ್ಲಾನಿಂಗ್ ಅಂತಾನೆ ಮೆನ್ಷನ್ ಆಗಿದೆ ಸಿಲೆಬಸ್ ಅಲ್ಲಿ. ಯೋಜನೆಗಳು ಅಂದ್ರೆ ಸರ್ಕಾರಿ ಪ್ರಾಯೋಜಿತ ಯೋಜನೆಗಳು ಏನು ಒಂದು ಅರ್ಥಶಾಸ್ತ್ರದ ಮೇಲೆ ಪ್ರಭಾವ ಬೀರಿ ಹಾಗೂ ಜನರ ವೈಯಕ್ತಿಕ ಬದುಕಿನ ಮೇಲೆ ಪ್ರಭಾವ ಬೀರಬಹುದಾದಂತಹ ಯೋಜನಾ ವರ್ಷಗಳು ಏನಿದ್ದೋ ಅವನ್ನು ಕೂಡ ಬ್ರೀಫ್ ಆಗಿ ಸ್ಟಡಿ ಮಾಡ್ತೀವಿ. ಇದರ ಬಗ್ಗೆ ಅತಿ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈಗ ನಾವು ಯೋಜನಾ ಆಧಾರಿತ ಇದರಿಂದ ಹೊರಗೆ ಬಂದ್ಬಿಟ್ಟಿದ್ದೀವಿ. ಈಗ ನಾವು ನೀತಿ ಆಯೋಗಕ್ಕೆ ಮುಂದುವರೆದ ಭಾಗವಾಗಿ ಬಂದಿದ್ದೀವಿ. ಅದು ಏನೇನೋ ಇದರಲ್ಲಿ ಕೂಡ ಮುಂದುವರೆದ ಭಾಗವಾಗಿ ಒಂದು ಪ್ಲಾನಿಂಗ್ ಕಮಿಷನ್ ಇರ್ಬೋದು, ಅರ್ಥ ಆಗ್ತಿದೆಯಲ್ಲ, ಯೋಜನಾ ಕಮಿಷನ್ ಇರ್ಬೋದು, ನೆಕ್ಸ್ಟ್ ನೀತಿ ಆಯೋಗ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಆಲ್ಸೋ. ಸೊ ಪ್ಲಾನಿಂಗ್ ಆದಮೇಲೆ ಏನು ಮಾಡ್ತೀವಿ ಅಂತ ಅಂದರೆ ನೋಡಿ, ನಮಗೆಲ್ಲ ಇಂಪಾರ್ಟೆಂಟ್ ಆದಂಥದ್ದು ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಪಾವರ್ಟಿ. ಮೀನಿಂಗ್ ಉದ್ಯೋಗ, ಯಾಕೆ ನಾವು ಇಷ್ಟು ಕಷ್ಟಪಡ್ತಿದ್ದೀವಿ ಅದೇನೆ, ನಿರುದ್ಯೋಗ ನಾವೀಗ ಏನಾಗಿದ್ದೀವಿ ಅದೇನೆ, ಮತ್ತು ಬಡತನ. ಅರ್ಧಕ್ಕರ್ಧ ದೇಶನೇ ಕೂಡ ಈ ಬಡತನದಲ್ಲಿದೆ. ಸೊ ಇದರ ವ್ಯಾಖ್ಯಾನಗಳೇನು, ಡೆಫಿನೇಷನ್ ಏನು, ಕಾನ್ಸೆಪ್ಟ್ಸ್ ಏನು, ಮೀನಿಂಗ್ ಏನು, ಯಾವ ರೀತಿ ಅಪ್ಲೈ ಮಾಡಬೇಕು ಅದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ನಾವು ಓದ್ಕೊಂತೀವಿ. ಅರ್ಥ ಆಗ್ತಿದೆಯಲ್ಲ? ದಿಸ್ ವಿಲ್ ಬಿ ದ ಫಸ್ಟ್ 4 ಯೂನಿಟ್ಸ್. ಸೊ ಇಷ್ಟೇನಾ ಸರ್? ವೆರಿ ಈಸಿ ಎಕನಾಮಿಕ್ಸ್ ಅಂತಂದ್ರೆ ಅಲ್ಲ, ಇದು ಫಸ್ಟ್ ವರ್ಷನ್ ಅಷ್ಟೇ. ಸೊ ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಪಾವರ್ಟಿ ಆದಮೇಲೆ ಏನು ಮಾಡ್ತೀವಿ ಅಂತಂದರೆ ಇನ್ಫ್ಲೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇನ್ಫ್ಲೇಷನ್ ಏನು ಅಂತ ಅಂದರೆ ಅತಿ ಪ್ರಸರಣ ಅಥವಾ ಹಣದುಬ್ಬರ ಅಂತ ಹೇಳ್ಬೋದು. ಅತಿ ಪ್ರಸರಣ ಅಥವಾ ಹಣದುಬ್ಬರ. ಇನ್ಫ್ಲೇಷನ್ ಆದಮೇಲೆ ಏನು ಮಾಡ್ತೀವಿ? ಮನಿ ಆ್ಯಂಡ್ ಬ್ಯಾಂಕಿಂಗನ್ನು ಸ್ಟಡಿ ಮಾಡ್ತೀವಿ. ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತಂದ್ರೆ ಏನು? ಹಣಕಾಸು ಮತ್ತು ಬ್ಯಾಂಕ್ಗಳು. ಇದರಲ್ಲಿ ಯಾವ ರೀತಿ ಬ್ಯಾಂಕ್ಗಳಿದಾವೆ? ಇದರಲ್ಲಿ RBI ಬರುತ್ತೆ, SCBಗಳು ಬರುತ್ತೆ, RRBಗಳು ಬರುತ್ತೆ, ಕೋಆಪರೇಟಿವ್ಗಳು ಬರುತ್ತೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀವಿ. ಈ ಹಣಕಾಸಿನಲ್ಲಿ ಇಂಪಾರ್ಟೆಂಟ್ ಅಂದ್ರೆ M0, M1, M2, M3 ಅಂತೆಲ್ಲ ಫಾರ್ಮುಲಾ ಬರುತ್ತೆ. ಬ್ರಾಡ್ ಮನಿ, ವಿಸ್ತಾರವಾದ ಮನಿ, ಸಂಕುಚಿತ ಮನಿ, ನ್ಯಾರೋ ಮನಿ, ಹಣದ ದ್ರವ್ಯತೆ, ಇದ್ರ ಬಗ್ಗೆ ಎಲ್ಲ ಇಲ್ಲಿ ತಿಳ್ಕೊಂತೀವಿ. ಯಾಕಂತಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಸಿಲೆಬಸ್ ಅಲ್ಲೇ ಇರೋ ಅಂಥದ್ದು. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಆಯಿತು. ಮನಿ ಆ್ಯಂಡ್ ಬ್ಯಾಂಕಿಂಗ್ ಆದಮೇಲೆ ಏನು ಮಾಡ್ತೀವಿ ಅಂತ ಅಂದರೆ ಮಾನಿಟರಿ ಪಾಲಿಸಿನ ಸ್ಟಡಿ ಮಾಡ್ತೀವಿ. ಅಂತ ಅಂದರೆ ಸರ್ಕಾರದ ಹಣಕಾಸು ನೀತಿಯನ್ನು ಸ್ಟಡಿ ಮಾಡ್ತೀವಿ. ಮಾನಿಟರಿ ಪಾಲಿಸಿ ಆದಮೇಲೆ ಫಿಸ್ಕಲ್ ಪಾಲಿಸಿನ ಸ್ಟಡಿ ಮಾಡ್ತೀವಿ. ಫಿಸ್ಕಲ್ ಪಾಲಿಸಿ ಅಂತಂದ್ರೇನು? ವಿತ್ತೀಯ ನೀತಿ. ಇದರಲ್ಲೇನೆ ಬಜೆಟ್ ಅದು ಇದು ಎಲ್ಲ ಬರೋದು. ಗೊತ್ತಾಗ್ತಿದೆಯಲ್ಲ? ಫಿಸ್ಕಲ್ ಪಾಲಿಸಿ ಆದಮೇಲೆ ನಾವು ಏನನ್ನ ಸ್ಟಡಿ ಮಾಡ್ತೀವಿ ಅಂತ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತಂದ್ರೇನು? ಬಂಡವಾಳ ಮಾರುಕಟ್ಟೆಯನ್ನ ನಾವು ಅಚ್ಚುಕಟ್ಟಾಗಿ ಓದಬೇಕಾಗುತ್ತೆ. ಏನು ಬಂಡವಾಳ ಮಾರುಕಟ್ಟೆ ಅಂದ್ರೆ ಏನಿದು? ಷೇರು ಮಾರುಕಟ್ಟೆ ಅಥವಾ ಶೇರ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಇರ್ತೀವಿ. ಕ್ಯಾಪಿಟಲ್ ಮಾರ್ಕೆಟ್ ಆಯ್ತಾ? ಇಷ್ಟು
ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಒಂದು ಬಿ ಒ ಪಿ ಅಂದ್ರೆ ಏನು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಏನು ಅಂದ್ರೆ ಪಾವತಿ ಶಿಲ್ಕುನದ ಬಗ್ಗೆನೂ ಕೂಡ, ಅದ್ರ ಬಗ್ಗೆ ಏನು ಎಂತು ಅಂತ ಎಲ್ಲ ಅದ್ರ ಕ್ಲಾಸಸ್, ಆಸ್ ದ ಕ್ಲಾಸಸ್ ಪ್ರೋಗ್ರೆಸ್ ಯು ವಿಲ್ ಗೆಟ್ ಟು ನೋ ಇನ್ ಡೀಟೇಲ್ ವಾಟ್ಸ್ ಇಟ್ ಆಲ್ ಅಬೌಟ್ ಅಂತ ಅಂದ್ಬಿಟ್ಟು. ಬಟ್ ಜಸ್ಟ್ ಯು ಹ್ಯಾವ್ ಟು ನೋ ವಾಟ್ಸ್ ದ ಸಿಲೆಬಸ್ ಅಂತ. ಕರೆಕ್ಟ್ ತಾನೆ, ಸಿಲೆಬಸ್ ಏನಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋ ಅಗತ್ಯತೆ ಇದೆ. ಅದಕ್ಕೆ ಸಿಲೆಬಸ್ನ ಮೊದಲು ಬರೆದು ಬಿಡ್ತಾ ಇದ್ದೀನಿ. ಸೊ ಏನಾದರೂ ಆದರೆ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳೋದು ಅಥವಾ ಜಸ್ಟ್ ಜಾಟ್ ಇಟ್ ಡೌನ್. ಸ್ಕ್ರೀನ್ಶಾಟ್ ತೆಗೆದ್ರೆ ನಿಜ ಹೇಳ್ತಿದ್ದೀನಿ ಉಪಯೋಗಕ್ಕೆ ಬರಲ್ಲ. ಏನು ಮಾಡಿ ಅಂತಂದ್ರೆ ನಾನು ಏನೇನು ಕಾನ್ಸೆಪ್ಟ್ ಹೇಳ್ತೀನಿ ಅದನ್ನು ತಿಳ್ಕೊಳ್ಳೋದಲ್ಲದೆ ಒಂದ್ಸರಿ ಬರ್ಕೊಂಬಿಡಿ. ಅದಾದಮೇಲೆ ಅಕಾಡೆಮಿ ಕಡೆಯಿಂದ ನಿಮಗೆ ಪ್ರಿಂಟೆಡ್ ನೋಟ್ಸ್ ಅಥವಾ ಏನೋ ಒಂದು PDF ಸಿಗುತ್ತೆ, ಅದನ್ನು ಸ್ಟಡಿ ಮಾಡ್ಬೋದು. ಸೊ ಈಗ ಏನಿದೆ, ಯು ಲರ್ನ್ ಆ್ಯಂಡ್ ಸ್ಟಡಿ ವಿತ್ ಮೀ ಆಲ್ಸೋ. ನಾನು ಹೇಳ್ತೀನಿ ನೀವು ಕೇಳ್ತೀನಿ ಅನ್ನೋದು ಆಗಬಾರ್ದು. ನಾನು ಹೇಳ್ತೀನಿ ನೀವು ಕೇಳಲೂಬೇಕು, ಕೇಳಿ ತಿಳ್ಕೊಳ್ಳೂಬೇಕು. ಗೊತ್ತಾಗ್ತಿದೆಯಲ್ಲ, ತಿಳ್ಕೊಂಡ್ರೆ ಮಾತ್ರ ಎಕಾನಮಿಲಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ. ಸೊ BOP ಆದಮೇಲೆ ಇಂಟರ್ನ್ಯಾಷನಲ್ ಮಾನಿಟರಿ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಓದ್ತೀವಿ. ಅಂತ ಅಂದ್ರೆ ಏನು, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು. ಸೊ ಇದರಲ್ಲಿ ಮೇನ್ ಏನು ಅಂತ ಅಂದ್ರೆ ಒಂದು IMF ಬಗ್ಗೆ ಸ್ಟಡಿ ಮಾಡ್ತೀವಿ, ಇನ್ನೊಂದು ವರ್ಲ್ಡ್ ಬ್ಯಾಂಕ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಇನ್ನೊಂದು ವ್ಯಾಪಾರ ವಹಿವಾಟು ಬಂದ್ರೆ WTO ಏನು ವಿಶ್ವ ವ್ಯಾಪಾರ ಸಂಸ್ಥೆ ಇದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್, IMF ಅಂತಾರಾಷ್ಟ್ರೀಯ ಹಣಕಾಸು ಫಂಡ್ ಏನಿದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅದ್ರ ಬಗ್ಗೆ ನಾವು ಇನ್ ಡೀಟೇಲ್ ಎಕ್ಸ್ಕ್ಲೂಸಿವ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಇಷ್ಟನ್ನ ಸ್ಟಡಿ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಏನು ಎಕನಾಮಿಕ್ ಮಾಡ್ಯೂಲ್ ಇದೆ ಅದು ಮುಗಿದಂತಹ ಲೆಕ್ಕ. ಗೊತ್ತಾಗ್ತಿದೆಯಲ್ಲ. ಸೊ ಸುದೀರ್ಘವಾಗಿದೆ, ವೆರಿ ಟೆಕ್ನಿಕಲ್ ಸಬ್ಜೆಕ್ಟ್. ಬಟ್ ರೆಸ್ಟ್ ಅಶ್ಯೂರ್ಡ್, ಆ ಟೆಕ್ನಿಕಲ್ ಸಬ್ಜೆಕ್ಟನ್ನು ನಾನ್ ಟೆಕ್ನಿಕಲ್ ಆಗಿ ಇವನ್ ಕಾಮನ್ ಮ್ಯಾನ್ಗೂ ಕೂಡ ಅರ್ಥ ಆಗಂಗೆ ಹೆಂಗೆ ಹೇಳಬೇಕು ಅನ್ನೋ ಕಲೆ ನಮಗಿದೆ. ಬಟ್ ಅದನ್ನು ಕೇಳುವಂತಹ ತಲೆ ನಿಮ್ಗಿರಬೇಕು. ಅರ್ಥ ಆಗ್ತಿದೆಯಲ್ಲ. ಸೊ ದಿಸ್ ಈಸ್ ದ ಓವರ್ ಆಲ್ ಸಿಲೆಬಸ್ ಫಾರ್ ಎಕನಾಮಿಕ್ಸ್ ದಟ್ಸ್ ಮೆಂಟ್ ಫಾರ್ KS examination.